ಅಂಗಾಳಮ್ಮ ಸ್ಮಶಾನ ಕಾಳಿ. ಈ ಮಣ್ಣೆಲ್ಲ ಎಲ್ಲಿಂದ ತರೋದು? ಇದು ನಾವು ಬೇರೆ ಕಡೆಯಿಂದ ಮಣ್ಣು ತರಿಸ್ಕೊಳ್ಳೋದು. ಕೆಮ್ಮಣ್ಣು ತರಿಸಿ ಅಮ್ಮನ ಮೂರ್ತಿ ಮಾಡಿ ಇಲ್ಲೇ ಬಿಟ್ಬಿಡ್ತೀವಿ. ಇದು ನದಿ ತುಂಬಿಕೊಂಡಾಗ ಅದ ನೀರು ಹೋಗಿ ಹೋಗ್ಬಿಡುತ್ತೆ. ಹಲೋ ಫ್ರೆಂಡ್ಸ್, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾವು ಒಂದು ವಿಶೇಷವಾದ ಮಣ್ಣಿನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದು ಯಾವ ರೀತಿ ಪೂಜೆ ಮಾಡಿರೋ ಮಣ್ಣು, ಅದು ಏನಕ್ಕೆ ಶ್ರೇಷ್ಠ, ಮನೆಯಲ್ಲೇ ನೆಗೆಟಿವ್ ಎನರ್ಜಿನ ತೆಗೆಯುತ್ತೆ, ಆಮೇಲೆ ಗದ್ದೆ ಜಮೀನನ್ನೆಲ್ಲ ಹಾಕಿದ್ರೆ ಅಲ್ಲಿ ತುಂಬ ಒಳ್ಳೆಯದಾಗುತ್ತೆ, ಮಾಟ ಮಂತ್ರ ಎಲ್ಲ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ತುಂಬ ಜನ ಆ ಮಣ್ಣನ್ನು ತೊಗೊಂಡೋದ್ರು. ಆ ವಿಡಿಯೋನ ನೋಡಲಿಲ್ದವ್ರು ಯಾರಾದರೂ ಇದ್ದರೆ ಇಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಆ ಮೂರ್ತಿ ಯಾವುದು, ಆಮೇಲೆ ಇದನ್ನು ಸ್ಮಶಾನದಲ್ಲೇ ಆಚರಿಸಲಾಗುತ್ತೆ ಯಾಕೆ, ಆಮೇಲೆ ಆ ಆಚರಣೆಗಳು ಹೇಗೆ ನಡೆಯುತ್ತೆ, ಮತ್ತು ಇಲ್ಲಿ ದೇವರೆಲ್ಲ ಮೈ ಮೇಲೆ ಬಂದಾಗ ಯಾವ ರೀತಿ ನರ್ತಿಸ್ತಾರೆ ಜನ, ಆಮೇಲೆ ಗ್ರಾಮಸ್ಥರು ಹೇಗೆ ಸೇರ್ತಾರೆ, ಹೇಗೆ ಆಚರಿಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ಈ ಒಂದು ಆಚರಣೆಯು ತಮಿಳುನಾಡಲ್ಲಿ ಆಚರಿಸಲಾಗುತ್ತೆ. ಇದನ್ನು ಮಯಾಣಂ ಕೊಳ್ಳೆ ಅಂತ ಹೇಳ್ತಾರೆ. ತಮಿಳುನಾಡಲ್ಲಿ ಫೇಮಸ್ ಆಗಿರೋ ಒಂದು ಹಬ್ಬ ಇದು, ಆಚರಣೆ. ಶಿವರಾತ್ರಿ ಹಬ್ಬದ ನಂತರ ನೆಕ್ಸ್ಟ್ ಡೇ ಅಥವಾ ಮಾಸಿ ಅಮಾವಾಸ್ಯೆ ಎಂದು ಮಾಡ್ತಾರಂತೆ. ಇದನ್ನು ಸಾಮಾನ್ಯವಾಗಿ ಸ್ಮಶಾನದಲ್ಲೇ ಈ ಪೂಜೆಯನ್ನು ಮಾಡ್ತಾರೆ. ಇದ್ರ ಹಿಂದೆ ಬಹಳ ಅದ್ಭುತವಾದ ಒಂದು ಕತೆ ಇದೆ. ನಾನು ಹೋಗಿರೋ ಆ ಪ್ಲೇಸು, ಆ ನದಿ ತೀರ, ಅದು ಸ್ಮಶಾನದ ಹತ್ರದಲ್ಲೇ ಇರೋ ಒಂದು ಜಾಗ ಆಗಿತ್ತು. ಸೊ ಅಲ್ಲಿ ಹೋದಾಗ ಒಂದು ಅದ್ಭುತವಾದ ಅನುಭವವೇ ಆಯಿತು. ಅವತ್ತು ಸಂಜೆ ನಾನು ಹೋದಾಗ ಅಲ್ಲಿ ಆ ದೇವಿಯ ಮೂರ್ತಿಗೆ ಬಟ್ಟೆಯನ್ನೆಲ್ಲ ಹಾಕಿ ಸುತ್ತಿದ್ರು, ಮುಖ ಎಲ್ಲ ಕವರ್ ಮಾಡಿದರು. ಆಮೇಲೆ ಸ್ವಲ್ಪ ಜನ ಅಲ್ಲಿ ಕೆಲವೊಂದು ಸಿದ್ಧತೆಗಳನ್ನು ಮಾಡ್ತಾಯಿದ್ರು. ಸ್ವಲ್ಪ ಜನ ಕರಗದ ಹೂವಿನ ಅಲಂಕಾರವನ್ನೆಲ್ಲ ಮಾಡ್ತಾಯಿದ್ರು. ಸ್ವಲ್ಪ ಜನ ಬೇವಿನ ಎಲೆಯನ್ನೆಲ್ಲ ಸುತ್ತಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಅದೇನಕ್ಕೆ ಅಂತ ಕೇಳಿದಾಗ ಈ ಮಡಕೆ ಇರುತ್ತಲ್ಲ, ಬೆಂಕಿ ಹೊತ್ತಿರೋ ಆ ಮಡಕೆಯನ್ನು ಇಟ್ಕೊಳೋಕ್ಕೋಸ್ಕರ ಅಂತ ಹೇಳಿದ್ರು. ಮತ್ತು ಒಂದು ಅಮ್ಮ, ದೇವಿ ಥರನೇ ಒಂದು ಅಮ್ಮ ಅಲ್ಲಿ ಇಟ್ಕೊಂಡಿದ್ರು. ಆ ಅಮ್ಮನ ಹತ್ರ ಸ್ವಲ್ಪ ಮಾತಾಡಿದೆ. ಇದು ಎನ್ನ ದೈವ? ಇದು ಅಂಗಾಳಮ್ಮ ಸ್ಮಶಾನ ಕಾಳಿ. ಅಲ್ಲ, ಇದು ಏನಕ್ಕೆ ಮಾಡೋದು ಅಂತ ಒಂದು ಸ್ವಲ್ಪ. ಇದು ಅಣ್ಣ ಅಂಗಾಳ ಪರಮೇಶ್ವರಿ ಜಾತ್ರೆ ಇದು. ಹೆಂಗಂದ್ರೆ ಶಿವ ಪಾರ್ವತಿ ಇವತ್ತು ನೈಟ್ ಮದುವೆ ಮಾಡಿ ನಾಳೆ ದಿವಸ ಶಿವನಿಗಿರೋ ಒಂದು ಇದು ಅಂತಾರೆ, ಏನದು ರುದ್ರನಾಗಿರ್ತಾನೆ ನೋಡ್ರಿ, ಅದನ್ನ ಅಮ್ಮ ಈ ತರ ಕಾಳಿ ಅವತಾರ ತೆಗ್ದು ಶಾಂತಿ ಪಡಿಸೋದು. ಇದು ಶಿವನ? ಇದು ಕಾಳಿ ಸ್ಮಶಾನ ಕಾಳಿ. ಕಾಳಿ ಇದು ಕಾಳಿ. ಅವಾಗ ಶಿವ ಇವಾಗ ನೈಟ್ ಅಲ್ಲಿ ಪೂಜೆ ಮಾಡೋದು. ಎಲ್ಲಿ? ಅಲ್ಲಿ ದೇವಸ್ಥಾನದಲ್ಲಿ. ಅಲ್ಲಿಂದ ಈಗ ಹೋಗುತ್ತಾ? ಈಗ ಏನೀಗೆಲ್ಲ ವೇಷ ಹಾಕೊಂಡಿರಲ್ಲ, ಈಗ ಕರಗ ಎಲ್ಲ ಜೋಡಿಸ್ಕೊಂಡು ಇಲ್ಲಿಂದ ಬೆಂಕಿ ಮಡಿಕೆ ಹೊತ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು. ಈಗ ಇದನ್ನ ಬೆಂಕಿ ಮಡಿಕೆ ಎಲ್ಲ ಹೊತ್ಕೊಂಡು ಹೋಗೋದು. ಓಕೆ, ಎಷ್ಟೊತ್ತಾಗುತ್ತೆ ಇದೆಲ್ಲ ಮುಗಿಯೋಕೆ? ಅರ್ಧ ಗಂಟೆ ಶುರು ಆಗುತ್ತೆ. ನೈಟ್ ಒಂದು 10 ಗಂಟೆ ಆಗುತ್ತೆ. ಅದಾದ್ಮೇಲೆ 10 ಗಂಟೆ ನಂತರ ಅಲ್ಲಿ ಶಿವ ಪಾರ್ವತಿ ಮದುವೆ ನಡೆಯುತ್ತೆ. ಹೌದಾ? ಇದು ಈಗ ನಾಳೆ ಬೆಳಗ್ಗೆ ಏನ್ ಮಾಡ್ತೀರಾ? ನಾಳೆ ಇಲ್ಲಿ ಬಂದು ಒಂದು 10-15 ತರ ದೇವರಿಂದ ವೇಷ ಧರಿಸ್ಕೊಂಡ್ ಬಂದು ಮೆರವಣಿಗೆ ಉತ್ಸವ ಎಲ್ಲ ಬಂದು ಇಲ್ಲಿ ದೇವರ ಹತ್ರ ಉತ್ಸವ ಮಾಡ್ತೀವಿ. ಇಲ್ಲಿ ಉತ್ಸವ ಮಾಡ್ತೀವಿ. ಅದಾದ ನಂತರ ಮಾರನೇ ದಿವಸ ಮತ್ತೆ ಮೆರವಣಿಗೆ ಇರುತ್ತೆ. ಅಲ್ಲಿ ಕಾಳಿ ಅಮ್ಮನ ಕುಂಭ ಪೂಜೆ ಅಂತ ಇರುತ್ತೆ. ಮಟನ್ ಅಡಿಗೆ ಎಲ್ಲ ಮಾಡಿ ಕುಂಭ ಪೂಜೆ ಇರುತ್ತೆ. ಮತ್ತೆ ನಾಳೆ ಇಲ್ಲೂ 2000 ಜನಕ್ಕೆ ಅನ್ನ ಸಂತರ್ಪಣೆ ಇದೆ. 2000 ಜನಕ್ಕೆ ನಾಳೆ ಇದೆ. ಒಳ್ಳೆ ಅನ್ನ ಸಂತರ್ಪಣೆ ಸಂಜೆ 6-7 ಗಂಟೆಗೆ. 7 ಗಂಟೆ. ಓಕೆ, 2000 ಜನಕ್ಕೆ ಮಟನ್. ರಾತ್ರಿ 10 ಗಂಟೆ, ನಾಳೆ ರಾತ್ರಿ 10 ಗಂಟೆ ತನಕ ಇರುತ್ತೆ ಇಲ್ಲಿ. 11 ಗಂಟೆ ತನಕ ಇಲ್ಲೇ ಇರ್ತೀವಿ. ಓಕೆ, ನಾಳೆ ಕರಗನೇ ಇರುತ್ತೆ. ತಮಿಳುನಾಡು. ಏನ್ ಹೆಸರು ಈ ಪೂಜೆ ಹೆಸರು? ಸ್ಮಶಾನ ಕಾಳಿ ಮಯಾನ ಕೊಳ್ಳೆ ಅಂತ. ಮಯಾನ ಕೊಳ್ಳೆ. ಮಯಾನ ಅಂದ್ರೆ ಸ್ಮಶಾನ. ಅಂಗಾಳ ಪರಮೇಶ್ವರಿ ಮಯಾನ ಕೊಳ್ಳೆ. ಮಯಾನ ಕೊಳ್ಳೆ ಅದೇ ಬರೋದು. ಓಕೆ, ಮಯಾನ ಕೊಳ್ಳೆ. ಮಸಾನ ಕೊಳ್ಳೆ ಅಂತಾರೆ. ಮಸಾನ ಕೊಳ್ಳೆ. ಮಯಾನ ಕೊಳ್ಳೆ ಅಂತ ತಗೊಳ್ರಿ. ಸರಿ, ಎಲ್ಲ ಒಂದೇ ತರ ಇದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು 7 ವರ್ಷದಿಂದ. 7 ವರ್ಷದಿಂದ ಅದು ನದಿ ತೀರದಲ್ಲೇ ಮಾಡ್ಬೇಕು ಅಂತ ಇದೆಯಾ? ಇದು ಸ್ಮಶಾನದಲ್ಲಿ ಮಾಡ್ಬೇಕು. ಇಲ್ಲಿ ಸ್ಮಶಾನ ಎಲ್ಲ ಹತ್ರ ಇದೆಯಲ್ಲ ಇಲ್ಲಿ. ಬೇರೆಯವ್ರು ಮಾಡ್ತಾರಲ್ಲ, ಒಬ್ರು ಮಾಡೋದಂದ್ರೆ ಇನ್ನೊಬ್ರು ಮಾಡ್ಬಾರ್ದು. ಅಲ್ಲಿ ಬೇರೆಯವ್ರು ಮಾಡ್ತಾರ ಮತ್ತೆ. ಈಗ ಅಲ್ಲಿ ಮುಗೀತಲ್ಲಿ
ಅಲ್ಲಿ ಯಾವಾಗ ಮುಗಿಯುತ್ತೆ? ಶಿವರಾತ್ರಿ ದಿವಸ ಮಾಡೋದಿಲ್ಲ. ಶಿವರಾತ್ರಿ ಸ್ಮಶಾನದಲ್ಲೇ ಮಾಡ್ತಾರಾ? ಮಾಡಿದ್ರು. ಹೌದಾ? ಓ ಓಕೆ. ಅದ್ ಮುಗಿದ್ಮೇಲೆ ಇಲ್ಲಿ ಮಾಡ್ತಾರೆ. ಇಲ್ಲಿ ಮಾಡ್ತಾರಾ? ಓಕೆ. ಇಲ್ಲಿ ಯಾರು ದೇವ್ರು ಯಾರಾದ್ರೂ ದೇವ್ರ ಮನೆ ದೇವರೆಲ್ಲ ಬರೋದು. ದೇವರೆಲ್ಲ ಬರುತ್ತೆ. ಬರುತ್ತಾ? ದೇವರೆಲ್ಲ ತುಂಬಾ ನಡೆಯುತ್ತಿಲ್ಲ. ಹೌದಾ? ಮೇಕಪ್ ಆಗ್ತಾ ಇದೆ ಮನೇಲಿ ಅವರಿಗೆ. ಓಕೆ. ಅರ್ಚಕರಿದ್ದಾರೆ, ಮಧು ಶರವಣ ಅಂತ. ಅವರಿಂದಾನೇ ಇದು ಶುರು ಮಾಡಿರೋದು. ದೇವ್ರ ಮೈ ಮೇಲೆ ಬರುತ್ತಾ? ಓ ಸೂಪರ್. ಇಲ್ಲಿ ಒಬ್ಬೊಬ್ರು ಒಂದೊಂಥರ ಸ್ಟೋರಿ ಹೇಳ್ತಾ ಇದ್ರು. ಒಬ್ಬರು ಭದ್ರಕಾಳಿ ಅಂತ ಹೇಳ್ತಿದ್ರು, ಒಬ್ಬರು ಸ್ಮಶಾನ ಕಾಳಿ, ಕೆಲವರು ಅಂಗಾಳ ಪರಮೇಶ್ವರಿ. ಸೊ ಎಲ್ಲ ಸಂಬಂಧ ಇದೆ. ಆಮೇಲೆ ಒಬ್ಬ ಮುನೀಶ್ವರ, ಹೀಗೆ ತುಂಬ ವಿಷಯಗಳು ಬರ್ತಾಯಿತ್ತು. ಅಲ್ಲಿ ಬಹಳಷ್ಟು ಜನ ವೇಷಗಳನ್ನು ಧರಿಸ್ಕೊಂಡು ಅಲ್ಲಿ ಸೈಡಲ್ಲಿದ್ದರು. ಅವ್ರ ಹತ್ರನೂ ನಾನು ಸ್ವಲ್ಪ ಹೊತ್ತು ಮಾತಾಡಿದೆ. ಒಂದು ಕಡೆ ಮ್ಯೂಸಿಕ್ಕು ಬರ್ತಾಯಿತ್ತು. ಒಂದು ಒಳ್ಳೆ ವೈಬ್ ಕ್ರಿಯೇಟ್ ಆಗಿದೆ. ಕನ್ನಡ ಬರುತ್ತಲ್ಲ? ಯಾವ್ಯಾವ ವೇಷದಲ್ಲಿದ್ದೀರಾ ನೀವು? ನೀವು ಯಾವ? ಪವಾಡರಾಯ. ಪವಾಡರಾಯ. ಯಾರು ಪವಾಡರಾಯ ಅಂದ್ರೆ? ಮುನೀಶ್ವರನ? ಮುನೀಶ್ವರ ದೇವರು ಅಂದ್ರೆ ಅದೇ ಭೂತಪ್ಪ ಅಂತಿರಲ್ಲ. ಭೂತಪ್ಪ. ಏನಂದ್ರೆ ಜಡೆಮುನಿದು ಅಣ್ಣ. ಇವರು ಜಡಮುನಿ ಅಣ್ಣ ಅಂದ್ರೆ ಯಾವ ಜನ ಅಣ್ಣ ತಂದಿರಲ್ಲಿ ಮುನೀಶ್ವರನೇ. ಮುನೀಶ್ವರ 7 ಜನದಲ್ಲಿ ದೊಡ್ಡವರು. ಓಕೆ. ಪವಾಡ ಮುನಿ. ಓಕೆ. ಅಂದ್ರೆ ತುಂಬಾ ಸಿಟ್ಟು ಜಾಸ್ತಿ ಅಲ್ಲ ಮುನೀಶ್ವರನ್ಗೆ? ಜಡೆ ಮುನೀಶ್ವರನ್ಗೆ ಸಿಟ್ಟು ಜಾಸ್ತಿ. ಇನ್ನು 6 ಜನ ಅಣ್ಣ ತಂದಿರೋ. ಈಗ ಮೆರವಣಿಗೆ ಯಾವ್ಯಾವ ದೇವರು ಹೋಗುತ್ತೆ ಈಗ? ಕಾಳಿ ಇವರು. ನೀವು ಕಾಟೇರಿ. ನೀವು ಪವಾಡರಾಯನ ಅಂದ್ರೆ 7 ಜನದಲ್ಲಿ ನೀವು ಒಬ್ರಲ್ಲ? ಅವರು ಒಂದು ಭಾಗ ಅಣ್ಣ ತಂದಿರೋರು. ಇವರು ನೀವು ನಿಮ್ದು ಯಾವ್ದೇ ಏನ್ ಹೆಸರು ಬರುತ್ತೆ? ಜಡ ಮುನೀಶ್ವರನ ಅಂತ ಬರುತ್ತಾ? ಅದು ಮುನೀಶ್ವರನೇ. ಇದು ಅಂಗಳ ಪರಮೇಶ್ವರನೇ. ಕಾಳಿ. ಈಗ ಮೆರವಣಿಗೆ ಹೋಗ್ತಾ ನಿಮಗೆ ಇವ್ರ ಮೈ ಮೇಲೆ ದೇವ್ರು ಏನಾದ್ರು ಇದಾಗುತ್ತಾ? ಬರೋ ಚಾನ್ಸಸ್ ಇದೆ. ಓಕೆ. ನಿಮಗೆ ಎಲ್ಲರಿಗೂ ಒಂದು ಶಕ್ತಿ ಇದಾಗುತ್ತಲ್ಲ? ಇನ್ನು ಯಾರ್ಯಾರು ವೇಷ ಹಾಕೊಂಡು ಬರ್ತಾರೆ? ಇನ್ನೊಬ್ಬ ಬರ್ತಾನೆ, ಬರ್ತಾರೆ. ಇನ್ನೊಂದೆರಡು ವೇಷ ಇದೆ. ಇನ್ನೊಬ್ರು ಮಧು. ಇನ್ನೊಬ್ರು ಬರ್ತಾರಲ್ಲ?